ತಾತಯ್ಯನವರು ಭಕ್ತಿ ಜ್ಞಾನ ಯೋಗ ಮೂರೂ ಮಾರ್ಗಗಳಲ್ಲಿ ಸಮಾಜದಲ್ಲಿ ಬೆಳಕನ್ನು ಹೊತ್ತಿಸಿದಂಥವರು. ಕೀರ್ತನೆಗಳನ್ನು ರಚಿಸ್ತಾ ಭಕ್ತಿ ಮಾರ್ಗವನ್ನು ಅವರು ಪಸರಿಸಿದರೆ, ಇನ್ನು ಬ್ರಹ್ಮಾನಂದ ಶತಕವನ್ನು ಬರೀತಾ ಅವರು ಜ್ಞಾನ ಮಾರ್ಗವನ್ನು ತೋರಿಸಿಕೊಟ್ಟಂಥವು. ಅಷ್ಟೇ ಅಲ್ಲ, ಕೃಷ್ಣ ಚರಿತ ತತ್ವದಲ್ಲಿ ಅವರು ಯೋಗ ಸೂತ್ರವನ್ನು ಹೇಳಿಕೊಟ್ರು. ಹೀಗೆ ಭಕ್ತರಿಗೆ ಮೂರೂ ವಿಧಗಳಲ್ಲಿ ಆ ಪರಮಾತ್ಮನನ್ನು ಕಾಣುವಂಥ ದಿವ್ಯ ಸಂದೇಶವನ್ನು ರವಾನಿಸಿದರು. ಅಂಥ ಮಹನೀಯರು ಇದೇ ಸ್ಥಳದಲ್ಲಿ ಜೀವ ಸಮಾಧಿಸ್ಥರಾಗಿದ್ದಾರೆ. ಇಂಥ ಸಮಾಧಿಯನ್ನು ಬಂದಂಥ ಭಕ್ತರಿಗೆ ಈ ಸಮಾಧಿಯನ್ನು ನೋಡಿ ಅವರಲ್ಲಿ ಶರಣಾಗತರಾಗ್ತಾರೆ ಅನ್ನುವಂಥದ್ದು ಇಲ್ಲಿನ ವೈಶಿಷ್ಟ್ಯ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ तस्मै श्री गुरवे नमः. ಇಂಥ ಯೋಗಿಗಳು ನೆಲೆನಿಂತ ಶ್ರೀ ಕ್ಷೇತ್ರ ಇಂದು ಜಗದ್ವಿಖ್ಯಾತವಾಗಿದೆ. ಅದೆಷ್ಟೋ ಭಕ್ತರು ಈ ಸನ್ನಿಧಿಗೆ ಬಂದು ಸಂಕಷ್ಟಗಳನ್ನು ಪರಿಹರಿಸಿಕೊಳ್ತಾರೆ. ಈ ಕೈವಾರ ತಾತಯ್ಯನವರು ಸ್ಥಳೀಯವಾಗಿ ಸುತ್ತಮುತ್ತಲ ಸುಮಾರು 50-60 ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಎಲ್ಲ ಒಂದು ಸಾಮಾನ್ಯ ಜನಾಂಗಕ್ಕೂ ಒಂದು ರೀತಿ ಇಲ್ಲಿ ಅನ್ನದಾನ ನಡೆಯುತ್ತೆ. ಒಬ್ಬ ಸಾಮಾನ್ಯ ವರ್ಗದವರು ಇಲ್ಲಿ ಒಂದು ಮದುವೆ ಆಗಬೇಕಂತಂದರೆ ಭಾಳ ಒಂದು ಸರಳವಾಗಿ ಆಗೋಂಥವ್ರಿಗೆ ಭಾಳ ಒಂದು ಸೂಕ್ತವಾದ ಜಾಗ ಅಂತ ಹೇಳ್ಬೋದು. ಈ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳಿಗೆ ನಿತ್ಯವೂ ಅನ್ನದಾಸೋಹದ ವ್ಯವಸ್ಥೆಯೂ ಇದೆ. ಇದರ ಹೊರತಾಗಿ ಇಲ್ಲಿನ ಮತ್ತೊಂದು ಸನ್ನಿಧಿಯ ದರ್ಶನ ನೀವು ಮಾಡಬೇಕು. ಅದೇ ತಾತಯ್ಯನವರು ತಪಸ್ಸು ಮಾಡಿದಂಥ ಸ್ಥಳ. ಈ ಕ್ಷೇತ್ರ ನಾರಾಯಣ ಯೋಗಿಗಳು ತಪಸ್ಸು ಮಾಡಿದಂಥ ಕ್ಷೇತ್ರ. ಅವರು ಸಾಮಾನ್ಯ ಬದುಕಿನಿಂದ ಅಸಾಮಾನ್ಯ ಬದುಕಿನೆಡೆಗೆ ಸಾಗಿದಂಥ ಸಾಕ್ಷಾತ್ ಭಗವಂತನೇ ಬಂದು ಅವರಿಗೆ ಆಧ್ಯಾತ್ಮದ ಪಾಠವನ್ನು ಹೇಳಿಕೊಟ್ಟಂಥ ದಿವ್ಯ ಕ್ಷೇತ್ರ. ಆ ತಪೋಭೂಮಿಯನ್ನು ನಾವು ಕೂಡ ನೋಡೋಣ ಬನ್ನಿ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ. गुरुर साक्षात् परब्रह्म तस्मै श्री गुरुवे नमः. ಇದು ಒಂದು ಕಡಿದಾದಂಥ ಬೆಟ್ಟ. ಇದನ್ನು ತುಂಬ ಚೆನ್ನಾಗಿ ಆಕರ್ಷಣೀಯವಾಗಿ ಮಾರ್ಪಾಡನ್ನಾಗಿ ಮಾಡಿದ್ದಾರೆ.
ಬಂದಂಥ ಭಕ್ತಾದಿಗಳು ಈ ತಪೋ ಕೇಂದ್ರವನ್ನು ನೋಡಲಿ ಅನ್ನೋ ಉದ್ದೇಶಕ್ಕೆ. ಅಂದಹಾಗೆ ನಾರಾಯಣ ಯತಿಗಳು ತಪಸ್ಸು ಮಾಡಿದಂಥ ದಿವ್ಯ ಸನ್ನಿಧಿ ಇದೆ. ಇದನ್ನು ನಾವು ಹತ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ತುಂಬ ಕಿರಿದಾದಂಥ ಪ್ರದೇಶ. ನೋಡಿ, ನೀವು ದರ್ಶನ ಮಾಡಿಕೊಳ್ಳಿ. ಸದಾ ನಿಂಬವೃಕ್ಷಸ್ಯ ಮೂಲಾಧಿವಾಸಾತ್ ಸುಧಾಶ್ರಾವಿಣಂ ತಿಕ್ತಮಪ್ಯಪ್ರಿಯಂತಂ ತರುಂ ಕಲ್ಪವೃಕ್ಷಾಧಿಕಂ ಸಾಧಯಂತಂ ನಮಾಮಿ. ಭಕ್ತ ಭಾವುಕರಿಗೆ ತಾತಯ್ಯನವರು ಇಂದಿಗೂ ಪ್ರಸ್ತುತ. ಪ್ರತಿದಿನವೂ ಬಂದ ಭಕ್ತರಿಗೆ ಭಗವಂತನ ಅನುಸಂಧಾನದ ಸಾಧನೆಯ ಉಪದೇಶವನ್ನು ಕೊಡುತ್ತಿದ್ದಾರೆ ಎಂಬ ನಂಬಿಕೆ ಭಕ್ತರದ್ದು. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ. ಇದು ಕೈವಾರ ಕ್ಷೇತ್ರದ ಮಹಾತ್ಮೆ. ತಾತಯ್ಯನವರು ಭಗವಂತನ ಅನುಸಂಧಾನಕ್ಕೆ ಬೇಕಾದಂತಹ ಸರಳ ಸೂತ್ರಗಳನ್ನು ಹೇಳ್ಕೊಟ್ಟಿದ್ದಾರೆ. ಅದು ಎಲ್ಲರ ಮನೆಯಲ್ಲೂ ಆ ಬೀಜಾಕ್ಷರ ಮೊಳಗಲಿ ಅನ್ನೋದೇ ನಮ್ಮ ಆಶಯ. ಮತ್ತೆ ಮುಂದಿನ ವಾರ ಇನ್ನೊಂದು ಗುಡಿಯ ದರ್ಶನದೊಂದಿಗೆ ನಿಮ್ಮ ಭೇಟಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. 088017888